ಎಲ್ರಿಗೂ ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾನೆ. ನಾನು ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ. ಇದೊಂದು ಸ್ಪೆಷಲ್ ವೀಡಿಯೋ ಆಗಿರ್ತದೆ, ಅಡ್ವೆಂಚರ್ ವೀಡಿಯೋ. ಫಾರೆಸ್ಟ್ ಒಳಗಡೆ ಹೋಗಿ ಕ್ಯಾಂಪಿಂಗನ್ನು ಮಾಡಿ ಮತ್ತು ತುಂಬ ಅದ್ಭುತವಾದ ಒಂದು ಜಾಗಗಳನ್ನ ತೋರಿಸ್ಬೇಕು ಅಂತ ಡಿಸೈಡ್ನ ಮಾಡಿಕೊಂಡು ನಾನು ಮತ್ತು ನನ್ನ ಬಾಮೈದ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಶ್ರೀನಿವಾಸ್ ಅಂತೇಳಿ ವೀಡಿಯೋ ಮಾಡ್ತಾ ಇರೋಂಥವ್ರು. ಇವಾಗ ನಾವು ಮಧ್ಯಾಹ್ನನೇ ಬಿಟ್ಟಿದ್ದು, ಪ್ರೆಸೆಂಟಾಗಿ ಇವಾಗ ನಾವು ಸತ್ತಿಗಲ್ದ ಹತ್ರ ಇದ್ದೀವಿ. ರಾತ್ರಿ ಟೈಮಲ್ಲಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಇಲ್ಲ, ಹಾಗಾಗಿ ಹೋಗೋಕ್ಕಾಗೋದಿಲ್ಲ. ಇಲ್ಲೇ ಎಲ್ಲಾದರೂ ಕ್ಯಾಂಪಿಂಗ್ ಮಾಡಿ ಉಳ್ಕೊಂಡಿದ್ದು ಬೆಳಗಿನ ಜಾವ ಬೇಗನೆ ಎದ್ದು ಸ್ಪಾಟ್ಗೆ ಹೋಗಿ ಅಲ್ಲಿ ನಿಮಗೆ ವಾತಾವರಣ ಹೆಂಗಿರುತ್ತೆ, ಕಾಡೊಳಗಡೆ ಹೆಂಗಿರುತ್ತೆ ಹೇಳಿ ಕಂಪ್ಲೀಟ್ ವೀಡಿಯೋನ ತೋರಿಸ್ತೀನಿ. ವೀಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಅಲ್ಲಿಂದ ಕೊಳ್ಳೇಗಾಲ ಬಿಟ್ಟು ಸ್ವಲ್ಪ ಮುಂದೆ ಹೋದ್ಮೇಲೆ ಹೊಟ್ಟೆ ಹಸು ಶುರು ಆಯಿತು. ಯಾಕೆಂತ ಹೇಳಿದ್ರೆ ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ. ಸರಿ ಅಂತ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಟೀ ಅಂಗಡಿಗೆ ಹಾಕ್ಕೊಂಡು ಅಲ್ಲೇ ಒಂದು ಟೀ ಮತ್ತು ಒಂದು ಸಮೋಸನ ತಿನ್ಕೊಂಡು ಮತ್ತೆ ಹೋಗಿ ಅನೂರ್ಗೆ ಹೋಗಿ ಅಲ್ಲಿ ಊಟನ ಪಾರ್ಸಲ್ ಮಾಡ್ಕೊಡೋಣ ಅಂಥೇಳಿ ಡಿಸೈಡ್ನ ಮಾಡ್ಕೊಂಡ್ವಿ. ಅಲ್ಲಿಂದ ಅನೂರು ತಲುಪಿದ ಮೇಲೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ರೋಡ್ ಸೈಡ್ ಮೇಲೆ ಹಾಕುವಂಥ ಒಂದು ಗಾಡೀಲೇ ಇಲ್ಲಿ ಇಡ್ಲಿ ಮತ್ತು ರೈಸ್ ಚೆನ್ನಾಗಿರುತ್ತೆ ಅಂತೇಳಿ. ಸರಿ ಅಂತ ಅಲ್ಲೇ ಊಟನ ಪಾರ್ಸಲ್ನ ಮಾಡ್ಕೊಂಡ್ವಿ. ಸ್ನೇಹಿತರೆ, ಫೈನಲ್ ಆಗಿ ಒಂದು ಊರನ್ನ ತಲುಪಿದ್ದೀವಿ. ಇನ್ನು ನಮ್ಮ ಡಿಸ್ಟೆನ್ಸು ಕರೆಕ್ಟಾಗಿ ಇನ್ನೊಂದು 15 ಕಿಲೋಮೀಟ್ರ್ ಇದೆ. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿಂದ ಊರಿಂದ ಆಚೆ ಹೋಗ್ಬೇಕಂದ್ರೆ ಒಂದು 2-3 ಕಿಲೋಮೀಟ್ರು ಒಂದು ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟಿಂದ 10 ಕಿಲೋಮೀಟ್ರ್ ಫುಲ್ ಫಾರೆಸ್ಟ್ ಇದೆ. ನಾವು ಹೋಗೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಊರಿನ ಜನ ಎಲ್ಲ ಹೋದ್ರೂ ಬಿಡಲ್ಲ, ಯಾಕೆ ಸುಮ್ಮನೆ ಹೋಗ್ತೀರಾ, ಇಲ್ಲೇ ಸ್ಟೇ ಮಾಡಿಕೊಂಡು ಬೆಳಿಗ್ಗೆ ಹೋಗಿ ಅಂತೇಳಿ ತಿಳಿಸ್ಕೊಟ್ರು. ಆ ಕಾರಣಕ್ಕೋಸ್ಕರ ಊಟ ಕೂಡ ಹೆಂಗಿದ್ರೂ ಪಾರ್ಸಲ್ ತಂದಿದ್ವಿ. ಇಲ್ಲೇ ಊಟ ಮಾಡಿಕೊಂಡು ಇವತ್ತು ಇಲ್ಲೇ ಸ್ಟೇ ಮಾಡಿಕೊಂಡು ಬೆಳಿಗ್ಗೆ ಬೇಗನೆ ಎದ್ದು ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂಥೇಳಿ. ಸದ್ಯಕ್ಕೆ ಇವತ್ತಿನ ವನವಾಸ ಇದೆ ಅಂದ್ಕೊಬೇಕು. ನೋಡೋಣ. ಜೊತೆಗೆ ನಮ್ಮ ಮಚ್ಚ ಕೂಡ ಇದ್ದೇನೆ. ಅವನಿಗೆ ಎಲ್ಲೆಲ್ಲೋ ಕರ್ಕೊಬಂದ್ಬಿಟ್ಟಿದ್ದೀನಿ. ಪಾಪ ಆರಾಮಾಗಿರೋ ಅಂಥವನು. ನೋಡೋಣ. ರೋಡಲ್ಲಿ ಒಂದು ಅಂಗಡಿ ಪಕ್ಕ ಮಲಿಕೊಂಬಿಟ್ಟಿದ್ದೀವಿ. ಸೊಳ್ಳೆ ಕಾಟ ಬೇರೆ ತಡ್ಕೊಳಕ್ಕೆ ಆಯ್ತಲ್ಲ, ಪಯ್ಯ ಅಂತವೆ. ಅದಕ್ಕೆ ನಮ್ಮ ಮಚ್ಚ ತಂದಿದ್ದ ಆಯಿಂಟ್ಮೆಂಟು, ಸೊಳ್ಳೆ ನಿವಾರಕ ಕ್ರೀಮ್ ಹಚ್ಕೊಂಡು ಇವತ್ತು ಮಲಗ್ತಾ ಇದ್ವಿ. ಇವತ್ತು ಇಲ್ಲೇ ಟಿಕಾನಿ ಕ್ಯಾಂಪಿಂಗ್ ಅಕ್ಕಮ್ಮ ಅಂತ ನೋಡಿದ್ವಿ. ಸುಮ್ಮನೆ ರಿಸ್ಕ್ ಯಾಕೆ, ಆರಾಮಾಗಿ ತಣ್ಣಗೆ ಗಾಳಿ ಬೀಸ್ತೈತೆ, ಮಲ್ಕೊಳ್ಳೋಣ ಅಂತ ನೋಡಿದ್ವಿ. ಸ್ವಲ್ಪ ಸೊಳ್ಳೆ ಕಾಟ ಇತ್ತು, ಹಾಗಾಗಿ ಸ್ವಲ್ಪ ಕ್ರೀಮ್ ಹಾಕೊಂಡು ಮಲ್ಕೊಂಬಿಡೋಣ ಅಂತ ಮಲ್ಕೊತಾ ಇದ್ದೀವಿ. ಓಕೆ ಸ್ನೇಹಿತರೆ, ಶುಭರಾತ್ರಿ. ಬೆಳಗ್ಗೆ ಸಿಗ್ತೀವಿ. ಬ್ರದರ್, ಥ್ಯಾಂಕ್ಸ್ ಬ್ರದರ್. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬೆಳಗಿನ ಜಾವನ ಎದ್ದು ನಮ್ಮ ಸ್ನೇಹಿತರೊಬ್ಬರು ಇದ್ದರು. ಆ ದೇವಸ್ಥಾನಕ್ಕೋಸ್ಕರ ಚಿಕನ್ ಬೇಕು ಅಂತೇಳಿ ಚಿಕನ್ನ ತೊಗೊಂಡಿದ್ದೀವಿ. ಅಂದರೆ ಹುಲ್ಕೋಳಿನ ದೇವ್ರಿಗೆ ಕೊಡಬೇಕು ಅಂತೇಳಿ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತೇಳಿ. ಲೇಮ ಫುಲ್ ಆಯ್ತು. ಸ್ನೇಹಿತರೆ, ಫೈನಲ್ ಆಗಿ ಊರ ಹತ್ರ ಬಂದ್ವಿ. ಊರ ಹತ್ರ ಬಂದು ನಮ್ಮ ಗಾಡಿ ಅದೇ ಲಾಸ್ಟು ಅಲ್ಲಿ ನಿಲ್ಸಿದ್ದೀವಿ. ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಇವಾಗ ಇಲ್ಲಿಂದ ನಡೆಯೋಕ್ಕೆ ಶುರು ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿಂದ ನಡೆಯೋಕ್ಕೆ ಶುರು ಮಾಡಿದ್ದೀವಿ. ಹೆಚ್ಚು ಕಮ್ಮಿ ಒಂದು 2-2.5 ಗಂಟೆ ನಡಿಬೇಕು. ಅಲ್ಲಿ ಹೋದ್ಮೇಲೆ ಆ ಪ್ಲೇಸ್ ಸಿಗೋವಂಥದ್ದು. ಆ ಜಾಗ ಯಾವುದು, ಎಲ್ಲಿದೆ ಅಂಥೇಳಿ ಸಾಧ್ಯ ಆದರೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಫಾರೆಸ್ಟ್ ಒಳಗಡೆ ವಿಡಿಯೋ ಮಾಡಬೇಕೋ ಬೇಡವೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನೋಡೋಣ. ಅಲ್ಲಿ ನೋಡಿಕೊಂಡು ಯಾರು ಸಿಕ್ಕಿದ್ರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ವಿಚಾರನ ತಿಳಿಸುವಂಥ ಕೆಲಸನ ಮಾಡ್ತೀನಿ. ಸದ್ಯಕ್ಕೆ
ಇವನ ಹತ್ರ ಇಷ್ಟು ಲಗೇಜು, ನನ್ನ ಹತ್ರ ಹಿಂದೆ ಮುಂದೆ ಪೂರ್ತಿ ಲಗೇಜು. ನೋಡೋಣ, ನೀವು ಹಿಂದೆ ನೋಡ್ತಾ ಇರ್ಬೋದು ವ್ಯೂ ಹೆಂಗೆ ಕಾಣ್ತಾ ಇದೆ ಅಂಥೇಳಿ. ನಾನು 4 ಹೆಜ್ಜೆ ಹಾಕಿಲ್ಲ, ಆಗಲೇ ಸುಸ್ತು ಹೊಡಿತೈತೆ. ನಮ್ಮ ಹೊಡಿಯೋದು ಕಮ್ಮಿ ಮಾಡಬೇಕಲ್ಲ. ನೋಡಿ, ಪ್ರಾಣಿಗಳು ಯಾವುದೂ ಈ ಕಡೆ ಊರೊಳಗಡೆ ನುಗ್ಗಬಾರ್ದು ಅಂಥೇಳಿ ಕೇಬಲ್ಗಳು ಕಟ್ಟಿದ್ದಾರೆ ಉದ್ದಕ್ಕೂ. ಈ ರೋಡ್ ಕಣ, ಇಲ್ಲೋಗಿ ಮುಂದೆ ಹೋಗ್ಬೇಕು. ಈ ಥರ ಲಗೇಜೆಲ್ಲ ಹೊತ್ಕೊಂಡು ಹೋಗೋಕ್ಕಾಗಲ್ಲಪ್ಪ. ಬರೀ 10 ನಿಮಿಷ ನಡೆದಿದೆ ಅಷ್ಟೇ, ಫುಲ್ಲು ಕತ್ಕಿತ್ತೆಲ್ಲ ನಾವು ಬಂದ್ಬಿಡ್ತು. ಸ್ನೇಹಿತರೆ, ಹಾಗೆ ನಾನೊಂದು ಫೇಸ್ಬುಕ್ಕಲ್ಲಿ ಹೇಳಿದ್ದೆ, ಫಾರೆಸ್ಟ್ ಒಳಗಡೆ ಒಂದು ವಿಡಿಯೋನ ಮಾಡಾಕ್ತೀನಿ ಅಂತೇಳಿ. ಅದೇ ರೀತಿ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಸ್ನೇಹಿತರು ಸೊಪ್ಪು ಕೇಳ್ತಾಯಿದ್ರು, ಕಾಡಲ್ಲಿ ಸೊಪ್ಪು ಸಿಕ್ಕರೆ ತಗೋಬಾ ಅಂತ. ತೋರಿಸ್ತೀನಿ ಸೊಪ್ಪು ಯಾವುದು ಅಂತ ಹೇಳಿ, ಆಯಿತಾ? ನೆಕ್ಸ್ಟ್ ಟೈಮು ಕೊಡ್ತೀನಿ, ಇಲ್ಲ ಕಮೆಂಟ್ ಮಾಡಿರಿ, ತೋರಿಸ್ತೀನಿ ಪ್ಲೇಸ್ ಹೆಂಗಿದೆ ಅಂತೇಳಿ. ನೋಡಿ ಈ ಜಾಗ ನೋಡಿ, ಆನೆ ಮಲ್ಕೊಂಡಿರೋ ಥರ ಒಂದು ಇದಾಗಿದೆ. ಅದಾದಮೇಲೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ನಾವಿನ್ನೂ ಪ್ರೆಸೆಂಟಾಗಿ ಇವಾಗ ಒಂದು ಬೆಟ್ಟ ಹತ್ತಿ ಒಂದು ಬೆಟ್ಟ ಇಳಿದಿದ್ದೀವಿ. ಇನ್ನೂ ಒಂದು ಬೆಟ್ಟ ಹತ್ತಿ ಇನ್ನೊಂದು ಬೆಟ್ಟ ಇಳಿಬೇಕು. ಈ ಥರ ಇದೆ ಪ್ರಕೃತಿ. ನೋಡೋಣ ಎಷ್ಟೊತ್ತು ಹೋಗಿ ತಲುಪ್ತೀವಿ ಅಂತ ಗೊತ್ತಿಲ್ಲ. ನನ್ನ ಕಲ್ಲಂತೂ ನಡೆಯೋಕ್ಕಂತೂ ಆಗ್ತಾಯಿಲ್ಲ. ಈಗ 2 ಲಗೇಜ್ಗಳು ಹಾಕ್ಕೊಂಡು ಸಿಕ್ಕಾಪಟ್ಟೆ ಪೇಯ್ನ್ ಶುರು ಆಗ್ಬಿಟ್ಟಿದೆ ಆಗಲೇ. ಇಲ್ಲಿ ಜೋರಾಗಿ ಮಾತಾಡೋಕ್ಕೂ ಭಯ ಆಯ್ತೈತೆ. ಈ ಕಡೆ ಮೊದಲೇ ಸುತ್ತಮುತ್ತ ಎಲ್ಲ ಸ್ವಲ್ಪ ಚಿರತಕಾಟ ಅಂತಾರೆ. ಹೆಂಗಿದೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆನೆಲದ್ದಿ. ನೋಡಿ, ಆ ಬೆಟ್ಟಗಳ ಮಧ್ಯದಲ್ಲಿ ಕಾವೇರಿ ನದಿ ಇರೋದು. ನದಿ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಜಾರ್ತದೆ ಒಂದು ಶೂ. ಚೇತನ್ ಸರ್ ನೋಡಿದ್ರ ಬರ್ತೀನಿ ಅಂತಿದ್ರಲ್ಲ, ಬನ್ನಿ ಒಂದು ಸಲ ಕರ್ಕೊಂಬರ್ತೀನಿ ನಿಮ್ಮನ್ನು, ರಾಜು ಸರ್ನ, ಸೂರ್ಯ ಅವ್ರನ್ನ, ಎಲ್ಲರೂ ಒಂದು ಟೈಮ್ ಬನ್ನಿ ಕರ್ಕೊಂಬರ್ತೀನಿ. ಸ್ನೇಹಿತರೆ ನೋಡಿ, ಹಾಗೆ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಈ ಥರ ಹಳ್ಳ ತೋಡಿಕ್ಕಿರ್ತಾರೆ. ಯಾಕೆಂತ ಹೇಳಿದ್ರೆ ಗಾಡಿಗಳ್ನ ಎತ್ಕೊಂಡು ಬಂದ್ಬಿಡ್ತಾರೆ ಅಂಥೇಳಿ ಈ ರೀತಿ ವ್ಯವಸ್ಥೆನ ಮಾಡಿರೋವಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನೋಡಿ,
ಇವಾಗ ಹತ್ತಿದ್ದೀವಿ, ಇವಾಗ ಇಳಿಬೇಕು. ಅಬ್ಬಾ ಎತ್ಕೋ. ಇದು ಸ್ವಲ್ಪ ಕೇರ್ಫುಲ್ಲಾಗಿ ನಡಿಬೇಕು. ಶೂ ಬೇರೆ ಹಾಕೊಂಡ್ಬಿಟ್ಟು ಜಾರ್ತದೆ ಕಲ್ಗಳು. ನಿಧಾನ ಮತ್ತೆ ಕೂತ್ಕೊಳ್ಳೋಣ ಒಂದು 10 ನಿಮಿಷ. ಹಾಂ ಕೂತ್ಕೊಳ್ಳೋಣ ಅಂದ್ರೂ ಬಿಡ್ತಾಯಿಲ್ಲ ಅವನು. ನಡಿ ಮುಂದೆ ನಡಿ ಅಂತ. ಯಾಕೆಂದರೆ ಇದು ಸ್ವಲ್ಪ ಇದು ಪ್ರಾಣಿಗಳು ಸ್ವಲ್ಪ ಬಂದ್ಬಿಡ್ತಾವೆ ಅಂತೇಳಿ ಮುಂದೆ ಸೇಫ್ಟಿ ಜಾಗ ನೋಡ್ತಾನೆ. ತುಂಬ ಜನಕ್ಕೆ ಈ ಜಾಗದ ವಿಚಾರ ಗೊತ್ತೇ ಇರಲ್ಲ. ಯಾರು ಗೊತ್ತಿರೋರು ಬಂದಿರೋರು ಇದ್ದರೆ ಕಮೆಂಟ್ ಮಾಡಿ. ಈ ದೇವಸ್ಥಾನದ ಬಗ್ಗೆ ಒಂದು ದೊಡ್ಡ ಇತಿಹಾಸನೇ ಇದೆ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರೂ ಕಂಪ್ಲೀಟ್ ಮಾಡ್ತೀನಿ. ಇವಾಗ ಸಿಂಪಲಾಗಿ ಹೇಳ್ಬಿಡ್ತೀನಿ. ಅಲ್ಲಿರೋವಂಥದ್ದು ಮುನೇಶ್ವರ ಸ್ವಾಮಿ, ತುಂಬ ಪವರ್ಫುಲ್ ದೇವರು. ನಾವು ಬಂದು ಅಲ್ಲಿ ಏನಾದರೂ ಕೋಳಿ ಮರಿನ ಹರಕೆ ಕಟ್ಕೊಂಡಿರ್ತಾರೆ ಅಂಥವ್ರು ಬಂದು ಪೂಜೆ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಅವ್ರು ಅಂದ್ಕೊಂಡಿರೋದು ಕೆಲಸ ಸಕ್ಸಸ್ ಆಗುತ್ತೆ ಅಂತೇಳಿ ತುಂಬ ಜನ ನಂಬ್ತಾರೆ. ಆಯಿತಾ, ಅದ್ರಲ್ಲಿ ನಾನು ಒಬ್ಬ. ಸ್ನೇಹಿತರೆ, ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಹೆಂಗಿದೆ ಗೊತ್ತಾ ಅಭಿವಿಲ್ಲಿ? ನೋಡಿ, ಇದೇ ದೇವಸ್ಥಾನ. ಕಾಡು ಮಧ್ಯದಲ್ಲಿರುವಂಥ ಒಂದು ದೇವಸ್ಥಾನ. ಕಾವೇರಿ ನದಿ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ, ನೀರಿಲ್ಲ. ಸ್ನೇಹಿತರೆ, ಫೈನಲ್ ಆಗಿ ನಮ್ಮ ಲೊಕೇಶನ್ನ ತಲುಪಿದ್ವಿ. ನೋಡೋಣ. ಬೆಳಗಿಂದ ತಿಂದಿಲ್ಲ, ಫುಲ್ ಸುಸ್ತಾಗಿದ್ದೀವಿ. ಮೊದಲು ತಿಂಡಿ ಮಾಡಿಕೊಂಡು ಅದಾದಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಮುಂದೆ ಊಟಕ್ಕೆ ಏನಾರು ವ್ಯವಸ್ಥೆ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ತಿಂಡಿಗೆ ಏನಾರು ಮಾಡ್ಕೊಳ್ಳೋಣ. ಸ್ನೇಹಿತರೆ, ಫಸ್ಟು ನಾಷ್ಟ ಮಾಡೋಕ್ಕೆ ಮುಂಚೆ ಟೀ ಕುಡಿಬೇಕು. ನಿನ್ನೆ ತಗೊಂಡಿರೋ ಹಾಲು ಅದೇನು ಚೆನ್ನಾಗಾಯ್ತೋ ಹೊಡೆದೋಗುತ್ತೋ ಗೊತ್ತಿಲ್ಲ. ಮಾಡೋಣ, ಆಮೇಲೆ ನೋಡಿ ಗೊತ್ತಾಗುತ್ತೆ. ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ನಾಷ್ಟ ಮಾಡ್ಕೊತೀವಿ. ಸಿಂಪಲಾಗಿ ವಾಂಗಿಬಾತ್ ಅಂತ ಮಾಡ್ಕೊಂಡ್ವಿ. ವಾಂಗಿಬಾತ್ಗೆ ಏನದು ಸೀಡ್ಲೆಸ್ಸು ಮತ್ತು ಬದನೆಕಾಯಿನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಬರೀ ಖಾಲಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಟಿಫನ್ ಮಾಡ್ಕೊತೀವಿ. ಆಮೇಲೆ ನೋಡ್ಕೊಳ್ಳೋಣ ಮುಂದಕ್ಕೆ. ಓಯ್
ನಾಟ್ ಬ್ಯಾಡ್ ಎಣ್ಣೆ ಕಲಿಸ್ಬೇಕು ಹೋಗ್ರಿ, ಕಲಿಸಿಲ್ಲ ಅಂದರೆ ವರ್ಕೌಟ್ ಆಗಲ್ಲ. ನಾಟ್ ಬ್ಯಾಡ್. ಅದೇ ಹೇಳ್ದಂಗೆ ಐಟಮಲ್ಲಿ ಹಾಕ್ಕೊಟ್ಟಿದ್ರೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಸ್ನೇಹಿತರೆ, ಈ ದೇವಸ್ಥಾನದ ಈ ಪ್ಲೇಸ್ ಬಗ್ಗೆ ಒಂದು ಮುಖ್ಯ ವಿಚಾರ ಏನಾದ್ರು ಕೇಳಬೇಕು ಅಂತ ಹೇಳಿದ್ರೆ, ಇಲ್ಲಿಗೆ ಬರೋಕ್ಕೆ ಮುಂಚೆ ಆಯಿತಾ, ಏನೇನು ಅವಶ್ಯಕತೆ ಇದೆಯೋ ಪ್ರತಿಯೊಂದು ಐಟಮು ಕೂಡ ತರಬೇಕು. ಇಲ್ಲಿ ನಿಮಗೆ ಒಂದು ಬೆಂಕಿ ಕಡ್ಡಿ ಕೂಡ ಸಿಗಲ್ಲ, ಅದೊಂದು ಮಾಹಿತಿ. ಮತ್ತು ಇನ್ನೊಂದು, ಇಲ್ಲಿ ಕಂಪ್ಲೀಟಾಗಿ ನೆಟ್ವರ್ಕ್ ಡೆಡ್ಡು. ಒಂದು ಚೂರು ಅಲ್ಲಿಂದ ಬಿಟ್ಟು ನೀವು ನೋಡ್ತಾ ಇರ್ಬೋದು, ಮುಂದೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೋಟಿಫಿಕೇಷನ್ ಬಂತು ನನಗೆ, ಅದೇ ಲಾಸ್ಟು. ಅಲ್ಲಿಂದ ಯಾವುದೇ ರೀತಿಯ ನೆಟ್ವರ್ಕ್ಗಳು ಇಲ್ಲಿಲ್ಲ, ಪೂರ್ತಿ ಕಂಪ್ಲೀಟಾಗಿ ಡೆಡ್ಡು. ಏನು ಕಾಂಟ್ಯಾಕ್ಟ್ ಇಲ್ಲ, ಯಾವುದು ಸಿಗಲ್ಲ. ಪ್ರತಿಯೊಂದು ಐಟಮು ಕೂಡ ನೀವು ಅಲ್ಲಿಂದನೇ ತರಬೇಕು. ಏನಾದ್ರು ಮಿಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಹೋಗಿ ತರೋಕ್ಕಂತೂ ಸಾಧ್ಯನೇ ಇಲ್ಲ. ಈ ರೀತಿ ಇರೋಂಥ ಒಂದು ಜಾಗ ಇದು. ನೋಡೋಣ, ಇನ್ನೂ ನಾಷ್ಟ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರಿಗೆ ಮುನೇಶ್ವರನಿಗೆ ಬಲಿ ಕೊಟ್ಟು ಆಮೇಲೆ ಬೇರೆ ಕೆಲಸ ನೋಡೋಣ. ಸೂಪರ್ ಆಗೈತೆ. ಕಲ್ಸು ನೋಡಿ ಹೆಂಗೈತೆ, ಕಲಿಸ್ಬೇಕು ಅದು ಚೆನ್ನಾಗಿ. ಹ್ಞೂ